ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ಡಯಾಬಿಟಿಸ್ ಕುರಿತಾಗಿ ಯಾವೆಲ್ಲ ಯೋಗಾಭ್ಯಾಸಗಳನ್ನು ಮಾಡಬೇಕನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುವುದು. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ಯೋಗ ಥೆರಪಿಸ್ಟ್ ಹಾಗೂ ಯೋಗ ಟೀಚರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ವಿನೋದ್ ಡಾಗೆ ಅವರಿದ್ದಾರೆ, ಹಾಗೆ ಮಂಜುಶ್ರೀ ಅವರಿದ್ದಾರೆ. ಡಯಾಬಿಟೀಸ್, ಇವಾಗ ನಾವು ಏನಂತೀವಿ ಡಯಾಬಿಟೀಸ್, ಎಷ್ಟು ಜನಕ್ಕೆ ಡಯಾಬಿಟೀಸ್ ಇಲ್ಲ? 2011 ಸೆನ್ಸೆಕ್ಸ್ ರಿಪೋರ್ಟ್ ಪ್ರಕಾರ 380 ಮಿಲಿಯನ್ ಅಷ್ಟು ಡಯಾಬಿಟೀಸ್ ಪೇಷಂಟ್ಗಳಿದ್ದು ಇಡೀ ಜಗತ್ತಿನಲ್ಲಿ. ಹಾಗಾದರೆ 2011 ರಿಪೋರ್ಟ್ ಹಾಗಾದರೆ 2026 ಇದು ಎಷ್ಟು ಸಂಖ್ಯೆ ಆಗಿರಬಾರ್ದು? 1,000 ಮಿಲಿಯನ್ ಅಷ್ಟು ಹೋಗಿರಬಹುದು. ಅಷ್ಟು ಡಯಾಬಿಟೀಸ್ ಪೇಷಂಟ್ ಇದ್ದಾರೆ. ಈಗ ಡಯಾಬಿಟೀಸಲ್ಲಿ ಟೈಪ್ 1 ಅಂತಿದೆ. ಟೈಪ್ 1 ಅಂದರೆ ಏನು? ಇದು ಆಟೋ ಇಮ್ಯೂನ್ ಸಿಸ್ಟಮ್ ಏನಿರ್ತದಲ್ಲ, ಅದು ಅಬ್ನಾರ್ಮಲಿ ಆಗಿ ಪ್ಯಾಂಕ್ರಿಯಾಟಿಕ್ ಸೆಲ್ ಮೇಲೆ ಅಟ್ಯಾಕ್ ಆಗಿ ಪ್ಯಾಂಕ್ರಿಯಾಟಿಕ್ ಸೆಲ್ಸನ್ನು ಡಿಸ್ಟ್ರಾಯ್ ಮಾಡಿದಾಗ ಅದು ಏನು ಮಾಡುತ್ತೆ ಅಂದರೆ ಇನ್ಸುಲಿನ್ ಸರಿಯಾಗಿ ದೇಹದಲ್ಲಿ ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೆ ಟೈಪ್ 1 ಅಂತಾರೆ. ಟೈಪ್ 2 ಅಂತಂದರೆ ನಮ್ಮ ಪ್ಯಾಂಕ್ರಿಯಾ ಏನು ಮಾಡ್ತದೆ, ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ, ಆದರೆ ದೇಹ ಅದನ್ನು ಸರಿಯಾಗಿ ಅಬ್ಸರ್ವೇಷನ್ ಮಾಡೋದಿಲ್ಲ, ಸರಿಯಾಗಿ ಯುಟಿಲೈಸೇಷನ್ ಮಾಡೋದಿಲ್ಲ. ಅದಕ್ಕೆ ಟೈಪ್ 2 ಅಂತಾರೆ. ಇನ್ನೊಂದು ಮೂರನೇದು ಗ್ಯಾಸ್ಟೇಷನಲ್ ಡಯಾಬಿಟೀಸ್ ಅಂತ. ಗ್ಯಾಸ್ಟೇಷನಲ್ ಡಯಾಬಿಟೀಸ್ ಅಂದರೆ ಏನು? ಈ ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ ಡಯಾಬಿಟೀಸ್ ಬರುವಂಥದ್ದು. ಇದು ಯಾಕಾಗತ್ತೆ ಅಂತಂದರೆ ಅಲ್ಲಿ ಹಾರ್ಮೋನಲ್ಸ್ ಇರ್ತಾವೆ, ಪ್ಲೆಸೆಂಟಾ ಹಾರ್ಮೋನಲ್ಸ್ ಅಂತ ಇರ್ತಾವೆ. ಅವು ಏನು ಮಾಡ್ತಾವೆ ಅಂದರೆ ಇನ್ಸುಲಿನನ್ನು ಬ್ಲಾಕ್ ಮಾಡ್ತಾವೆ. ಹಾಗಾಗಿ ನಮ್ಗೆ ಏನಾಗುತ್ತೆ ಅಂತಂದರೆ ಗ್ಯಾಸ್ಟೇಷನಲ್ ಡಯಾಬಿಟೀಸ್ ಬರುತ್ತೆ. ಯಾವೆಲ್ಲ ಯೋಗಾಸನಗಳು ಉಪಯುಕ್ತ ಅಂತಕ್ಕಂಥದ್ದನ್ನು ಇಂದಿನ ಸಂಚಿಕೆಯಲ್ಲಿ ನಿಮಗೆಲ್ಲರಿಗೂ ತಿಳಿಸ್ಕೊಡಲಾಗುವುದು. ಮೊದಲಿಗೆ ಕ್ರಿಯಾಗಳಿಂದ ಸ್ಟಾರ್ಟ್ ಮಾಡೋಣ. ನಿಧಾನವಾಗಿ ತಳಗಡೆ ಕುತ್ಕೋಬೇಕು. ತಳಗಡೆ ಕುತ್ಕೊಳ್ಳಿ. ಸುಖಾಸನದಲ್ಲಿ ಕುತ್ಕೋಬೋದು. ಇವೆಲ್ಲ ಅಭ್ಯಾಸಗಳು ನಾವು ಏನು ಮಾಡಿದ್ದೀವಿ ಅಂತಂದರೆ ಪ್ರಾಯೋಗಿಕವಾಗಿ ನಾವು ಜನರಿಗೆ ಮಾಡಿಸಿ ಅದರಿಂದ ಒಳ್ಳೆಯ ರಿಸಲ್ಟ್ಗಳನ್ನು ತಗೊಂಡಿದ್ದೇವೆ. ಸೊ ಅಂಥ ಅಭ್ಯಾಸಗಳನ್ನೇ ನಿಮಗೆ ಇವತ್ತು ಕಲಿಸ್ಕೊಡ್ತಾ ಇರೋದು. ಈಗ ಏನು ಮಾಡಬೇಕಂದ್ರೆ ಕಪಾಲಭಾತಿ, ಕೈ ಹೊರಮುಖದಲ್ಲಿರಬೇಕು. ಬಾಡಿ ಏನಿರಬೇಕಂದ್ರೆ ಸ್ಟ್ರೇಟ್ ಆಗಿರಬೇಕು. ಬೆನ್ನು ಹುರಿ ನೇರವಾಗೇ ಇರಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಕಪಾಲಭಾತಿ ಸ್ಟಾರ್ಟ್ ಮಾಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಕಣ್ಣು ಮುಚ್ಚಿ ಸ್ಟಾರ್ಟ್ ಮಾಡಿ ಕಪಾಲಭಾತಿ. ಸ್ಟ್ರೋಕನ್ನು, ಹೊಟ್ಟೆ ಸ್ಟ್ರೋಕನ್ನು ಹೊಡಿತಾ ಹೋಗಬೇಕು. ದೀರ್ಘವಾಗಿ ಉಸಿರನ್ನು ತೊಗೊಂಡು ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೂ ನಿಮ್ಮ ಉಸಿರು ಎಲ್ಲಿವರೆಗೂ ನೀವು ಹಿಡಿದಿಟ್ಟುಕೊಂಡು ಉಸಿರು ತಗೋತಿರಲ್ಲ, ಎಲ್ಲಿವರೆಗೂ ನೀವು ಎಕ್ಸೇಲೇಷನ್ ಮಾಡ್ತಾ ಹೋಗ್ತಿರಲ್ಲ, ಹಾಗೆ ಸ್ಟ್ರೋಕ್ ಕೊಡ್ತಾ ಹಾಗೆ ಅಲ್ಲಿವರೆಗೂ ಮಾಡಿ ದೆನ್ ಏನು ಮಾಡಬೇಕಂದ್ರೆ ರಿಲ್ಯಾಕ್ಸ್ ಮಾಡ್ತಾ ಬರಬೇಕಾಗತ್ತೆ. ಇದೇ ರೀತಿ ಏನು ಮಾಡಬೇಕಂತಂದರೆ 5 ಬಾರಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಕಪಾಲಭಾತಿ ಇದು ಕ್ರಿಯೆ, ಇದು ಪ್ರಾಣಾಯಾಮ ಅಲ್ಲ. ಇದು ಬೆಳಗ್ಗೆ ಮಾತ್ರ ಮಾಡ್ತಕ್ಕಂಥದ್ದು. ನೀವು ಸಾಯಂಕಾಲ ಮಾಡ್ತೇನೆ, ಮಧ್ಯಾಹ್ನ ಮಾಡ್ತೀನಿ, ಮಿಕ್ಕ ಟೈಮಲ್ಲಿ ಮಾಡ್ತೇನೆ ಅಂತಂದರೆ ನೆಗೆಟಿವ್ ಇಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಕಪಾಲಭಾತಿ ಮಸ್ಟ್ ಆ್ಯಂಡ್ ಸ್ಟುಡ್ ಬೆಳಗ್ಗೆ ಮಾತ್ರ ಮಾಡಬೇಕಾಗತ್ತೆ. ಅದನ್ನು ಇದೇ ರೀತಿ 5 ಬಾರಿ ಅಭ್ಯಾಸ ಮಾಡಬೇಕು. ದೀರ್ಘವಾಗಿ ಮತ್ತೆ ಉಸಿರು ತೆಗೆದುಕೊಳ್ಳಿ, ಮತ್ತೆ ಸ್ಟಾರ್ಟ್ ಮಾಡಿ, ಮತ್ತೆ ದೀರ್ಘವಾಗಿ ಉಸಿರು, ಮತ್ತೆ ಸ್ಟಾರ್ಟ್ ಮಾಡಿ. ಹೀಗೆ 5 ಬಾರಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಇದು ನಿಮ್ಮ ಮಾನಸಿಕ ತೊಂದರೆ ಇರ್ತಾವೆ. ಎಷ್ಟೋ ನೋಡಿ ಡಯಾಬಿಟೀಸ್ ಅಂತಂದರೆ ಹೆಂಗಂತಂದರೆ ಬರೀ ಕಾಮನ್ ಸ್ಟ್ರೆಸ್ಸಿಂದನೂ ಬರ್ತದೆ. ಜೀವನದಲ್ಲಿ ತುಂಬ ಸ್ಟ್ರೆಸ್ಫುಲ್ಲಾಗಿರ್ತೀರ. ಹಾಗಾಗಿ ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಇದು ಉಪಯುಕ್ತವಾಗಿರ್ತದೆ. ಮತ್ತು ಬ್ರೈನಲ್ಲಿ ಏನಿರ್ತದೆ ಪಿಟ್ಯೂಟರಿ ಗ್ಲ್ಯಾಂಡು, ಮಾಸ್ಟರ್ ಗ್ಲ್ಯಾಂಡ್ ಅಂತೇಳಿ ನಾವು ಏನು ಕರಿತೀವಿ, ಹೈಪೋಥೆಲಮಸ್ಸು, ಅವಕೂರ್ಸೆಲ್ಲ ಫಂಕ್ಷನ್ಸು ಸರಿಯಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. 5 ಸಾರಿ ಆದ ತಕ್ಷಣ ನಿಧಾನವಾಗಿ ನಾರ್ಮಲ್ ಆಗಿ ಉಸಿರಾಡಿ. ಕಣ್ ತೆಗಿರಿ, ಚಿನ್ಮುದ್ರೆಯಲ್ಲಿ ಬರಲಿ. 1 ಸಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡ್ತಾ ಬರಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಬೇಕು, ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಇರಬೇಕು, ಮತ್ತೆಲ್ಲೂ ನಿಮ್ಮ ಕಾನ್ಸಂಟ್ರೇಟ್ ಇರಬಾರ್ದು. ಈಗ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಅಗ್ನಿಸಾರ ಕ್ರಿಯೆ. ಈಗ 2 ಕಾಲುಗಳನ್ನು ಅಗಲ ಮಾಡಿಕೊಳ್ಳಿ. ಎಸ್, ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಎಸ್, ನಿಧಾನವಾಗಿ ಮಂಡಿಯನ್ನು ಬೆಂಡ್ ಮಾಡಿ ಕೈಯನ್ನು ಮಂಡಿ ಮೇಲೆ ಇಟ್ಕೊಳ್ಳಿ. ಎಸ್, ಈಗ ಸ್ಟ್ರೋಕ್ ಹೊಡಿತಾ ಹೋಗಬೇಕಾಗತ್ತೆ. ಹೊಟ್ಟೆಯನ್ನು ನೋಡ್ತಾ ಹೋಗಿ, ನೋಡ್ತಾ ಇರಿ. ನಾಭಿಯನ್ನು ನೋಡಿ.
ಎಸ್, ಈಗ ಹೊಟ್ಟೆಯನ್ನು ಏನು ಮಾಡ್ಬೇಕಂದ್ರೆ ಸ್ಟ್ರೋಕ್ ಹೊಡಿಬೇಕು ಇಲ್ಲಿ. ಹಾಂ, ಸ್ಟಾರ್ಟ್ ಮಾಡಿ. ಹೊಟ್ಟೆ ಒಳಗಡೆ ತೊಗೊಂಡು ಹೋಗೋದು, ಹೊಟ್ಟೆ ಒಳಗಡೆ ಬಿಡೋದು. ಇದನ್ನು ಎಷ್ಟು ಸಾರಿ ಮಾಡ್ಬೋದು ಅಂದರೆ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ಮಾಡ್ಬೋದು. ನೀವು ಮ್ಯಾಕ್ಸಿಮಮ್ ಅಂತಂದರೆ ಒಂದು 100 ಸಾರಿ ಕೂಡ ನೀವು ಮಾಡ್ಬೋದಾಗಿದೆ. ಒಂದು ಡೀಪ್ ಇನ್ಹೇಲ್ ತೊಗೊಂಡು ಹೋಗಿ ಎಷ್ಟಾಗುತ್ತೋ ಅಷ್ಟು ಹೊಟ್ಟೆ ತೊಗೊಂಡು ಹೋಗೋದು, ಒಳಗಡೆ ಬಿಡೋದು, ಹೊಟ್ಟೆ ತೊಗೊಂಡು ಹೋಗೋದು, ಒಳಗಡೆ ಬಿಡೋದು. ಅಗ್ನಿಸಾರ ಕ್ರಿಯೆ ಅಂತ ಹೇಳ್ತಾರೆ. ಇದನ್ನು ಕೂಡ ಏನು ಮಾಡಬಾರ್ದು, ಮಧ್ಯಾಹ್ನದಲ್ಲಿ ಮಾಡಬಾರ್ದು, ಸಾಯಂಕಾಲ ಮಾಡಬಾರ್ದು, ರಾತ್ರಿ ಹೊತ್ತು ಕೂಡ ಮಾಡಬಾರ್ದು. ಕೇವಲ ಇದು ಕ್ರಿಯೆ ಆಗಿರೋದ್ರಿಂದ ಬೆಳಗ್ಗೆ ಮಾತ್ರ ಮಾಡ್ತಕ್ಕಂಥದ್ದು. ನಿಮ್ಮ ಜಠರಾಗ್ನಿ ಏನಿದೆ ಅಲ್ಲ ಅದನ್ನು ಸರಿಯಾಗಿ ಉದ್ದೀಪನ ಮಾಡುತ್ತಾ ಮತ್ತು ನಿಮ್ಮ ಬಾಡಿ ಟೆಂಪ್ರೇಚರ್ ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಪ್ಯಾಂಕ್ರಿಯಾಟಿಕ್ ಸೆಲ್ಸನ್ನು ಏನು ಮಾಡ್ತದೆ, ರಿಜೋನೇಷನ್ ಮಾಡಲಿಕ್ಕೆ ತುಂಬ ಈ ಒಂದು ಅಭ್ಯಾಸ ಸಹಕಾರಿಯಾಗಿದೆ. ಎಸ್, ಈ ರೀತಿ ಅಭ್ಯಾಸ ಮಾಡಬೇಕು. ಮತ್ತೆ ಎದ್ದು ನಿಂತ್ಕೋಬೇಕು, ಮತ್ತೆ ಡೀಪಾಗಿ ಉಸಿರು ತಗೋಬೇಕು, ಮತ್ತೆ ಏನು ಮಾಡಬೇಕು, ಮತ್ತೆ ಪುನಃ ಸ್ಟಾರ್ಟ್ ಮಾಡಬೇಕು. ಇದೇ ರೀತಿ ಅಭ್ಯಾಸ ಮಾಡ್ತಕ್ಕಂಥದ್ದು. ನೀವು ಇದೇ ರೀತಿ 5 ಬಾರಿ ಅಭ್ಯಾಸ ಮಾಡಬೇಕು. ದೃಷ್ಟಿಯಲ್ಲಿರಬೇಕು, ಕಣ್ಣು ಹೊಟ್ಟೆ ಮೇಲೆ ಹರಿಸಿರಬೇಕು. ಎಸ್, ನಿಧಾನವಾಗಿ ರೌಂಡ್ಸ್ ಕಂಪ್ಲೀಟ್ ಆದ ತಕ್ಷಣ ನಿಧಾನವಾಗಿ ಮೇಲ್ಗಡೆ ಬನ್ನಿ, ಕೈಯನ್ನು ಮೇಲ್ಗಡೆ ತೊಗೊಂಬನ್ನಿ. ಎಸ್, ಕಾಲು ಕುಡಿಸಿ. ಇದೇ ರೀತಿ ನೀವು ಏನು ಮಾಡಬೇಕಂತಂದ್ರೆ ಅಗ್ನಿಸಾರ ಕ್ರಿಯೆಯನ್ನು 5 ಸಾರಿ ನೀವು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಈಗ ನಾವು ಯೋಗ ಮಾಡಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಏನು, ಫಸ್ಟು ನೀವು ವಿನ್ಯಾಸ ಹೆಂಗಂತಂದ್ರೆ ಯಾವ ರೀತಿ ಆಸನದಲ್ಲಿ ಹೋಗ್ತೀರಾ, ಯಾವ ರೀತಿಯಲ್ಲಿ ವಾಪಸ್ ಬರ್ತೀರಾ ಅಂತಕ್ಕಂಥದ್ದು. ಇನ್ನೊಂದು ಬ್ರೀತ್, ಯಾವ ರೀತಿ ನೀವು ಉಸಿರಾಡಿಸ್ತೀರಾ. ಉಸಿರು ಗಟ್ಟಿ ಹಿಡಿಬೇಕಾ, ಎಲ್ಲಿ ಗಟ್ಟಿ ಹಿಡಿಬೇಕು ಅಲ್ಲಿ ಗಟ್ಟಿ ಹಿಡಿಬೇಕು, ಎಲ್ಲಿ ಉಸಿರು ಬಿಡಬೇಕು ಅಲ್ಲಿ ಉಸಿರು ಬಿಡಬೇಕು, ಎಲ್ಲಿ ಉಸಿರಾಡಿಸ್ಬೇಕು ಅಲ್ಲಿ ಉಸಿರಾಡಿಸ್ತಕ್ಕಂಥದ್ದು, ಅದು ಭಾಳ ಇಂಪಾರ್ಟೆಂಟ್. ಸ್ಥಿತಿ, ಎಲ್ಲಿ ಒಂದು ಆಸನ ನೀವು ಹೋಗಿ ನಿಲ್ತಿರಲ್ಲ ಅಲ್ಲಿ ಸ್ಟೆಬಲ್ಲಾಗಿ ಕಂಪ್ಲೀಟ್ ಆರಾಮಾಗಿ ನೀವು ನಿಂತ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಅಲ್ಲಿ ಗಿಂಪನೆಲ್ಲ ಆಗಬಾರ್ದು, ಆ ರೀತಿ ನಿಂತ್ಕೊಳ್ಳುವಂಥದ್ದು. ಇನ್ನೊಂದು ದೃಷ್ಟಿ, ಕಣ್ಣು ಮುಚ್ಚಬೇಕಾ, ಕಣ್ಣು ತೆಗಿಬೇಕಾ, ಅಥವಾ ಕಣ್ಣಿನ ದೃಷ್ಟಿ ಎಲ್ಲಿ ಹರಿಸ್ಬೇಕಂತಕ್ಕಂಥದ್ದು. ಇದು ಬಹಳ ಉಪಯುಕ್ತವಾಗದ್ದು. ಇದನ್ನೆಲ್ಲ ನೀವು ತಿಳ್ಕೊಳ್ಳಿ. ಹೀಗೆ ನೀವು ಮಾಡ್ತಾ ಹೋದರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂತಂದರೆ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಇವು 4 ಪಾಯಿಂಟ್ಸ್ಗಳು ನೆನಪಿನಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ನೀವು ದೃಷ್ಟಿಯನ್ನು ಕಣ್ಣು ಮುಚ್ಚುವಲ್ಲಿ ಕಣ್ಣು ತೆಗೆದು ಮಾಡಿದರೆ ಅದರ ಎಫೆಕ್ಟ್ ಸಿಗೋದಿಲ್ಲ. ಸೊ ಈ ರೀತಿ ಮಾಡಿದರೆ ನೀವು ಒಳ್ಳೆ ನಿಮಗೆ ಎಫೆಕ್ಟ್ ಸಿಗುತ್ತೆ. ನಿಮಗೆ ಡಯಾಬಿಟೀಸ್ ಏನಾಗುತ್ತೆ ಕಂಟ್ರೋಲಲ್ಲಿ ಬರ್ತದೆ. ಇದು ಕ್ಯೂರೇಬಲ್ ಅಲ್ಲ, ನಿಮ್ದು ಏನಾಗುತ್ತೆ ಮೇಂಟೈನೇಬಲ್ ಆಗುತ್ತೆ. ಲಾಂಗ್ ಲೈಫ್, ಮನುಷ್ಯನ ಆಯುಷ್ಯ ಎಷ್ಟಿತ್ತಲ್ಲ ಅಷ್ಟು ವರ್ಷ ನೀವು ಏನು ಮಾಡ್ಬೋದು ಅಂತಂದರೆ ನೀವು ಜೀವಿಸ್ಬೋದು, ಏನೂ ಯಾವುದೇ ತೊಂದರೆ ಇರಲಾರ್ದೆ. ಈಗ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ತಾಡಾಸನ. ಉಸಿರನ್ನು ತೆಗೆದುಕೊಳ್ತಾ 2 ಕೈಗಳನ್ನು ಸೈಗಡೆಯಿಂದ ತೊಗೊಂಡು ಬನ್ನಿ, ಮೇಲ್ಗಡೆ ನಮಸ್ಕರಿಸಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಗಳನ್ನು ತಳಗಡೆ ತರಬೇಕು. ನಿಧಾನವಾಗಿ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ನೋಡಿ, ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೈಗಳನ್ನು ತಳಗಡೆ ತೊಗೊಂಡ್ಬರಬೇಕು. ಇದೇ ರೀತಿ 5 ಬಾರಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ದೀರ್ಘವಾಗಿ ಮತ್ತೆ ತೊಗೊಂಡು ಬನ್ನಿ, ಮೇಲ್ಗಡೆ ನಮಸ್ಕರಿಸಿ, ನಿಧಾನವಾಗಿ ಕೈಗಳ ತಳಗಡೆ. ಎಸ್, ಇದೇ ರೀತಿ ನೀವು 5 ಬಾರಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಸೂರ್ಯ ನಮಸ್ಕಾರ. ಮ್ಯಾಟಿನ ಮುಂಬದಿಯಲ್ಲಿ ಬರಬೇಕು. ನಮಸ್ಕಾರ ಸ್ಥಿತಿ. ಎಸ್, ಕಣ್ಮುಚ್ಚಿ. ಎಸ್, ಮಂತ್ರವನ್ನು ಹೇಳಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಎಸ್, ಸ್ಟಾರ್ಟ್ ಮಾಡಿ. ಓಂ ಮಿತ್ರಾಯ ನಮಃ. ಕಣ್ ತೆಗಿರಿ. ಎಸ್, ಉಸಿರನ್ನು ತೆಗೆದುಕೊಳ್ತಾ ಕೈಗಳನ್ನು ಮೇಲ್ಗಡೆ ತೊಗೊಂಡು ಬನ್ನಿ. ತಲೆಯನ್ನು ಹಿಂದ್ಗಡೆ ತೊಗೊಂಡೋಗಿ ಎಷ್ಟಾಗುತ್ತೆ ಅಷ್ಟು ಬೆಂಡಾಗಿ. ಯಾರು ಬಿಗಿನಿಂಗ್ ಮಾಡ್ತಾ ಇದ್ದೀರಲ್ಲ ಅವ್ರು ಈ ರೀತಿ ಮಾಡ್ಕೋಬೋದು. ಯಾರು ಅಡ್ವಾನ್ಸಲ್ಲಿ ಮಾಡ್ತಿರಲ್ಲ ಅವರು ಆ ರೀತಿ ಬೆಂಡ್ ಆಗ್ಬೋದು. ಯಾರು ಫಸ್ಟ್ ಬಿಗಿನಿಂಗ್ ಮಾಡ್ತಾ ಇರ್ತಿರಲ್ಲ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿ. ನಿಧಾನವಾಗಿ ಉಸಿರು ಬಿಡ್ತಾ ಕೈಗಳ ಮೇಲ್ಗಡೆ ತೊಗೊಂಬಂದು ಪಾದ ಹಸ್ತಾಸನಕ್ಕೆ ಬರುವಂಥದ್ದು. ಕೈಗಳನ್ನ ಅಗಲಿಸಿ ಪಾದ ಹಸ್ತಾಸನ. 2 ಕೈಗಳನ್ನು ಏನು ಮಾಡಬೇಕು, ಪಾದದ ಪಕ್ಕದಲ್ಲಿ ತೊಗೊಂಬರ್ತಕ್ಕಂಥದ್ದು. ಸರಿಯಾಗಿ ಮುಂದೆ ಫಾರ್ವರ್ಡ್ ಎಷ್ಟಾಗುತ್ತೋ ಅಷ್ಟು ಬೆಂಡ್ ಆಗುವಂಥದ್ದು. ಈಗ ಎಡಗಾಲನ್ನು ಉಸಿರು ಬಿಡ್ತಾ ಹಿಂದ್ಗಡೆ ತೊಗೊಂಡು ಬರಬೇಕು. ತಲೆ ಮುಂದ್ಗಡೆ ತೊಗೊಂಬನ್ನಿ, ಎಡಗಾಲನ್ನು ಹಿಂದ್ಗಡೆ ತರಬೇಕು.
ಮುಂದ್ಗಡೆ ನೋಡಿ ಉಸಿರಾಡಿ. ಎಸ್. ಮತ್ತು ಇನ್ನೊಂದು ಕಾಲನ್ನು ಹಿಂದ್ಗಡೆ ತೊಗೊಂಬನ್ನಿ. ಮುಂದ್ಗಡೆ ನೋಡಬೇಕು. ಸ್ಟ್ರೈಟಾಗಿ ಪ್ಲ್ಯಾಂಕ್ ಆಗಿ ಬರಲಿ ಬಾಡಿ. ಮುಂದ್ಗಡೆ ಬಂದು ನೋಡಿ, ಉಸಿರಾಡಿ. ಎಸ್. ಮೊಣಕಾಲು ಮಂಡಿಯನ್ನು ನೆಲಕ್ಕೆ ಹಚ್ಚಿ ಅಷ್ಟಾಂಗ ನಮಸ್ಕಾರ. ಎದೆಯನ್ನು ಹಚ್ಚಿ, ಹಣೆಯನ್ನು ಹಚ್ಚಿ ನೆಲಕ್ಕೆ ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಪ್ರತಿಯೊಂದರಲ್ಲೂ ಕೂಡ ಹೇಗೆ ಉಸಿರು ಹೇಳ್ತಾ ಇದೆಯೋ ಹಾಗೆ ಉಸಿರಾಡಿಸ್ಬೇಕು. ಮತ್ತು ಈಗ ಭುಜಂಗಾಸನ. ಉಸಿರನ್ನು ತೆಗೆದುಕೊಳ್ತಾ ಕಾಲನ್ನು ಸ್ಟ್ರೆಚ್ ಮಾಡಿ, ಮಂಡಿಯನ್ನು ತಳಗಿಳಿಸಿ, ಉಸಿರನ್ನು ತೆಗೆದುಕೊಳ್ತಾ ಹಿಂದ್ಗಡೆ ಬೆಂಡ್ ಆಗುವಂಥದ್ದು. ತಲೆಯನ್ನು ಹಿಂದ್ಗಡೆ ಬೆಂಡ್ ಮಾಡಿ. ನೈಸ್, ಗುಡ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಡಯಾಬಿಟೀಸ್ಗೆ ಅಂದರೆ ಸಕ್ಕರೆ ಕಾಯಿಲೆ ಅಂತೀವಿ ನಾವು, ಡಯಾಬಿಟೀಸ್ ಅಂತೀವಿ. ಇದು ಶುಗರ್ ಅಂತಂತಾರೆ ಹಳ್ಳಿಯಲ್ಲಿ ಎಲ್ಲ. ಇದಕ್ಕೆ ಯಾವೆಲ್ಲ ಅಭ್ಯಾಸಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡಿ ನೀವು ಕಲ್ತ್ರಿ. ನಮಸ್ಕಾರ.